ಎಲ್ರಿಗೂ ನಮಸ್ಕಾರ. ಸ್ವಾಗತ ನನ್ನ ಚಾನಲ್ಗೆ. ನನ್ನದೊಂದು ಶಾರ್ಟ್ ವಿಡಿಯೋ ಹಾಕಿದ್ದೆ ಟಾಮ್ ಬ್ರಿಡ್ಜ್ ಬಗ್ಗೆ. ಅದ್ರ ಬಗ್ಗೆ ಡೀಟೇಲ್ಡಾಗಿ ವಿಡಿಯೋ ಬೇಕು ಅಂತ ತುಂಬ ಜನ ಕೇಳಿದ್ರಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಮೊದಲಿಗೆ ನೋಡಿ, ನಾವು ಸ್ಟಾರ್ಟ್ ಮಾಡಿದ್ದು ಡೈರಿ ಸರ್ಕಲ್. ಸೊ ಡೈರಿ ಸರ್ಕಲಿಂದ ಮುಂದೆ ಹೋಗೋದು ಅಂದರೆ ಬೆಂಗಳೂರಿಗೆ ಹೋಗೋ ರೋಡು ಅಥವಾ ಬೆಂಗಳೂರು ಮಂಗಳೂರು ಹೈವೇ ಅಂತ ಏನಂತ ಕರಿತೀವಿ. ಅಲ್ಲಿ ಮುಂದೆ ಹೋದರೆ ನೋಡಿ, ನಿಮಗೆ ಫಸ್ಟು ಕಾಣಿಸೋವಂಥದ್ದು ಕವೇನಹಳ್ಳಿ ಕೆರೆ ಕಾಣಿಸುತ್ತೆ. ಸೊ ಹಾಗೆ ಮುಂದೆ ಪಾಸ ಆಗ್ತಾ ಹೋದರೆ ನಮಗೆ ನೆಕ್ಸ್ಟ್ ಸಿಗೋವಂಥದ್ದು ಭುವನಹಳ್ಳಿ. ಇದು ಎಲ್ಲರಿಗೂ ಗೊತ್ತಿರುತ್ತೆ. ಅಲ್ಲಿಂದ ಹಂಗೆ ಮುಂದೆ ಹೋದರೆ ಒಂದು ದೊಡ್ಡ ಸರ್ಕಲ್ ಸಿಗುತ್ತೆ ನಮಗೆ. ಅದಾದಮೇಲೆ ಸಿಗೋವಂಥದ್ದು ಕೆಂಚಿಟಳ್ಳಿ. ಇದು ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನೋಡಿ, ಇಲ್ಲಿ ಫ್ಲೈಓವರ್ ಕೂಡ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಸ್ಟಾಪ್ ಮಾಡಿ ವಿಡಿಯೋ ನಿಮಗೆ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀವಿ. ನೋಡಿ, ನಿಮಗೆ ಇನ್ನೂ ಲ್ಯಾಂಡ್ಮಾರ್ಕ್ ಈಸಿಯಾಗಿ ಗೊತ್ತಾಗಬೇಕು ಅಂದರೆ ಈ ಥರ HKS ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಅದ್ರ ಮುಂದೆ ಹೋದರೆ ಹಾಸನ್ ಯೂನಿವರ್ಸಿಟಿ ಇದೆ. ಅದಕ್ಕಿಂತ ಮುಂಚೆನೇ ಸಿಗುತ್ತೆ. ಈ ಫ್ಲೈಓವರ್ ಹತ್ರ ನಾವೇನು ಮಾಡಬೇಕು, ರೈಟಿಗೆ ತೊಗೋಬೇಕು. ರೈಟಿಗೆ ಒಳಗಡೆ ಒಂದು ರೋಡ್ ಇದೆ. ಆ ರೋಡ್ ಒಳಗಡೆ ಹೋದರೆ ನಮಗೆ ರೂಟು ತುಂಬ ಹತ್ತಿರವಾಗಿ ಸಿಗುತ್ತೆ. ಸೊ ಬನ್ನಿ, ಇವಾಗ ರೈಟಿಗೆ ತೊಗೊಂಡು ಒಳಗಡೆ ಹೋಗೋಣ. ಇಲ್ಲಿ ಒಳಗಡೆ ಹೋಗುವಾಗ ನಮಗೆ 4 ಊರು ಸಿಗುತ್ತೆ. 4ನೇ ಊರ ಹತ್ರ ಇರೋವಂಥದ್ದೇ ಟಾಮ್ ಬ್ರಿಡ್ಜು. ಸೊ ಬನ್ನಿ, ಇವಾಗ ಹೋಗ್ತಾ ಇದ್ದೀವಿ. ಮೊದಲಿಗೆ ಸಿಗೋವಂಥದ್ದು ಚಿಕ್ಕೇಣಗೆರೆ ಅಂತ ಸಿಗುತ್ತೆ. ಇಲ್ಲಿ ನಾವು ಲೆಫ್ಟಿಗೆ ತೊಗೋಬೇಕು. ಲೆಫ್ಟಿಗೆ ತೊಗೊಂಡು ಹಂಗೆ ಸ್ಟ್ರೈಟ್ ಆಗೋದ್ರೆ ಚಿಕ್ಕೇಣಗೆರೆ ಆದಮೇಲೆ ಸಿಗೋವಂಥದ್ದು ದೊಡ್ಡಗೇಣಗೆರೆ ಅಂತ ಊರು ಸಿಗುತ್ತೆ. ಸೊ ದೊಡ್ಡಗೇಣಗೆರೆಯಿಂದ ರೈಟಿಗೆ ಹೋಗಬೇಕು. ದೊಡ್ಡಗೇಣಗೆರೆಯಿಂದ ರೈಟಿಗೆ ಹೋದರೆ ನಮಗೆ ನೋಡಿ ಒಳ್ಳೆ ವ್ಯೂ ಸಿಗುತ್ತೆ ನಿಮಗೆ ಆನ್ ದ ವೇ. ಚೆನ್ನಾಗಿರುತ್ತೆ. ಅದಕ್ಕೆ ಮುಂಚೆ ಅದಾದಮೇಲೆ ಹೋದರೆ ನೆಕ್ಸ್ಟ್ ಸಿಗೋವಂಥದ್ದು ನಿಮಗೆ ಚಿಕ್ಕಾಲದಲ್ಲಿ. ಇಲ್ಲಿ ಲೆಫ್ಟ್ ರೈಟು ಏನಿಲ್ಲ, ಸ್ಟ್ರೈಟಾಗಿ ಹೋಗೋವಂಥದ್ದು. ಹಂಗೆ ಸ್ಟ್ರೈಟಾಗಿ ಹೋದರೆ ನಿಮಗೆ ಚಿಕ್ಕಾಲದಳ್ಳಿಯಿಂದ ಮುಂದೆ ಹೋದರೆ ಸಿಗೋವಂಥದ್ದು ದೊಡ್ಡಾಲದಳ್ಳಿ. ಸೊ ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇವಾಗ ನಾವು ಹೋಗ್ತಿದ್ದೀವಲ್ವ, ಇದು ದೊಡ್ಡಾಲದಳ್ಳಿ. ಇಲ್ಲಿಗೆ ಬಂದು ರೀಚ್ ಆಗಿದ್ದೀವಿ. ಸೊ ಲೆಫ್ಟಿಗೆ ಹೋದರೆ ನಾವು ಆಲದಳ್ಳಿ ಅಂದರೆ ಊರು ಒಳಗಡೆ ಹೋಗ್ತೀವಿ. ಸೊ ನಾವು ಊರು ಒಳಗಡೆ ಹೋಗ್ತಾಯಿಲ್ಲ, ಇವಾಗ ನಿಮಗೆ ಬ್ರಿಡ್ಜ್ ತೋರಿಸ್ಬೇಕಲ್ವ. ಸೊ ರೈಟಿಗೆ ನೋಡಿ, ಎಂಟ್ರೆನ್ಸಲ್ಲೇ ನೋಡಿ ಈ ಕಡೆ ಬೋರ್ಡ್ ಇದೆ. ಲೆಫ್ಟಿಗೆ ಹೋದರೆ ಊರು ಒಳಗಡೆ ಹೋಗ್ತೀವಿ. ರೈಟಿಗೆ ಒಂದು ಸಬ್ ರೋಡ್ ಇದೆ. ಸೊ ಇದು ಒಳಗಡೆ ನೀವು ಹೋಗೋವಾಗಲೇ ಕಾಣಿಸಿರುತ್ತೆ ಬ್ರಿಡ್ಜು. ಸೊ ಇಲ್ಲಿ ನೀವು ಹೋಗಬೇಕು. ನಿಮ್ಗೆ ಇನ್ನೂ ಈಸಿಯಾಗಿ ನೆನ್ಪಿಟ್ಕೋಬೇಕು ಅಂದರೆ ಲೆಫ್ಟಿಗೆ ಒಂದು ದೇವಸ್ಥಾನ ಸಿಗುತ್ತೆ. ಸೊ ನೀವು ಅಲ್ಲಿ ಸ್ಟಾಪ್ ಮಾಡಿ ರೈಟಿಗೆ ನಡ್ಕೊಂಡು ಹೋದರೆ ಸಾಕು, ನಿಮಗೆ ಟಾಮ್ ಬ್ರಿಡ್ಜ್ ಸಿಗುತ್ತೆ. ನೋಡ್ತಾ ಇರ್ಬೋದು ನೀವು, ನಾವು ಬ್ರಿಡ್ಜ್ ಹತ್ರ ಬಂದು ರೀಚ್ ಆಗಿದ್ದೀವಿ. ಸೊ ಕಾರು ಬೈಕು ಬಂದರೆ ನಾವು ಅಲ್ಲಿಗೆ ಹೋಗ್ಬೋದು, ಆದರೆ ಕ್ರಾಸ್ ಮಾಡ್ಕೊಂಡು ಬರೋಕ್ಕಾಗಲ್ಲ, ಹಂಗೆ ರಿವರ್ಸಲ್ಲಿ ಬರಬೇಕಾಗತ್ತೆ. ಸೊ ಇಲ್ಲೇ ಸ್ಟಾಪ್ ಮಾಡಿ ಹೋಗೋರು ಹೋಗ್ಬೋದು, ಅಥವಾ ಇಲ್ಲದು ನಡ್ಕೊಂಡು ಬೇಕಾದರೂ ಹೋಗ್ಬೋದು, ಗಾಡಿ ಬೇಕಾದರೂ ತೊಗೊಂಡು ಹೋಗ್ಬೋದು. ಸೊ ಬನ್ನಿ, ಹೋಗಿ ನೋಡ್ಕೊಂಬರೋಣ ಬ್ರಿಡ್ಜ್ನ. ಸೊ ಫೈನಲಿ ಬ್ರಿಡ್ಜ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಕೆರೆಯಿಂದ ಎಷ್ಟು ಎತ್ತರದಲ್ಲಿ ಈ ಬ್ರಿಡ್ಜ್ನ ಕಟ್ಟಿದ್ದಾರೆ. ಒಳ್ಳೆ ವ್ಯೂ ಸಿಗುತ್ತೆ ನಿಮಗೆ ಹೋದರೆ. ಸೊ ಇವಾಗ ನಾವು ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದ್ರ ತುಂಬ ಎಕ್ಸ್ಪ್ಲನೇಷನ್ ಕೊಡೋ ಅಂಥದ್ದೇನೂ ಇಲ್ಲ. ಸೈಡ್ ಸೀಯಿಂಗಲ್ಲಿ ನಿಮಗೆ ಒಳ್ಳೆ ಗ್ರೀನರಿ ಕಾಣಿಸುತ್ತೆ, ಕೆರೆ ಸಿಗುತ್ತೆ. ಸೊ ಕೆರೆ ಮೇಲೆ ಬ್ರಿಡ್ಜ್ನ ಕಟ್ಟಿದ್ದಾರೆ. ಇದ್ರ ಮೇಲೆ ನಡ್ಕೊಂಡು ಹೋಗೋವಾಗಲೂ ಒಂಥರ ಫೀಲಿಂಗ್ ತುಂಬ ಚೆನ್ನಾಗಿರುತ್ತೆ. ಕೌಶಿಕದ ಕೆರೆ ಅಂತ ಕರೀತಾರೆ. ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಶಾರ್ಟ್ಸಲ್ಲೂ ಇದನ್ನು ಅಪ್ಲೋಡ್ ಮಾಡಿದ್ದೆ. ತುಂಬ ಜನ ಇದ್ರದ್ದು ಡೀಟೇಲ್ ವೀಡಿಯೋ ಮಾಡಿ ಅಂತ ಕೇಳಿದ್ದಕ್ಕೆ ಯೂಟ್ಯೂಬಲ್ಲಿ ನಾನು ಈ ಥರ ಲೆಂತಿ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕೆಂದರೆ 1 ನಿಮಿಷದಲ್ಲಿ ಏನೂ ಹೇಳೋಕ್ಕಾಗೋದಿಲ್ಲ. ನೋಡ್ತಾ ಇರ್ಬೋದು ನೀವು, ಎಷ್ಟು ದೊಡ್ಡದಾದಂತಹ ಕೆರೆ. ಈ ಕೆರೆಯಲ್ಲಂತೂ ದೊಡ್ಡ ದೊಡ್ಡ ಮೀನುಗಳೆಲ್ಲ ಇರುತ್ತೆ. ಸೊ ನೀವು ಅಲ್ಲಿ ಹೋದರೆ ಇದನ್ನೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಬರ್ಬೋದು. ನೋಡ್ತಾ ಇರ್ಬೋದು ನೀವು. ನೋಡಿ, ಆ ಕಡೆನೂ ಒಂದು ರೂಟ್ ಇದೆ. ನನಗೆ ಆ್ಯಕ್ಚುಲಿ ಆ ಕಡೆ ರೂಟು ಹೆಂಗೆ ಬರೋದು ಅಂತ ನನಗೆ ಡೀಟೇಲ್ಡಾಗಿ ಐಡಿಯಾ ಇಲ್ಲ. ಸೊ ದಟ್ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಖಂಡಿತ ಕಮೆಂಟ್ ಮಾಡಿ. ಆದರೆ ಈಸಿಯೆಸ್ಟ್ ವೇ ಈಗ ನಾನು ತೋರಿಸಿದ್ದೀನಲ್ವ, ಅದೇ ಈಸಿಯೆಸ್ಟ್ ವೇ ಅಂತ ಅನ್ಕೋತೀನಿ. ನೋಡಿ, ಇದರೊಳಗಡೆ ಇದು ಪಕ್ಷಿಗಳು, ಪಕ್ಷಿ ಅಂದರೆ ಇದು ಬಾತುಕೋಳಿನೋ ಅಥವಾ ನೀರ್ಕಾಗೆ ಏನೋ ಒಂದು ಆಟ ಆಡ್ತಾಯಿದೆ. ತುಂಬ ಚೆನ್ನಾಗಿದೆ. ಈ ಕಡೆನೂ ಒಂದು ರೂಟ್ ಇದೆ, ಅದಂತೂ ಹೇಳ್ಬೋದು. ಸೊ ನಾವು ಹೋದಾಗ ನೋಡಿ, ಒಂದಷ್ಟು ಜನ ಇದ್ದರು ನೋಡ್ಕೊಂಬರೋದಕ್ಕೆ. ಸೊ ಇದಾಗಿತ್ತು ಒಂದು ಡೀಟೇಲ್ಡ್ ಆಗಿರೋಂಥ ವೀಡಿಯೋ. ಸೊ ಯಾರಿಗೆ ಪೀಸ್ಫುಲ್ ಆಗಿರುವಂಥ ವಾತಾವರಣ ಬೇಕು, ಸೈಲೆಂಟಾಗಿರೋವಂಥ ವಾತಾವರಣ ಬೇಕು ಅನ್ನೋರು ಖಂಡಿತ ಬಂದು ಇಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸೊ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಹೋಗಬೇಕು ನೀವು ಪ್ರಕೃತಿನ ಎಂಜಾಯ್ ಮಾಡ್ಕೊಂಬರ್ಬೇಕು. ಆದರೆ ದಯವಿಟ್ಟು ಅಲ್ಲಿ ಪ್ಲಾಸ್ಟಿಕ್ ಎಸೆಯೋದಾಗಲಿ, ಬೇಡದೇ ಇರೋಂಥ ವಸ್ತುಗಳನ್ನ ಬಿಸಾಕಿ ಬರೋದಾಗಲಿ ಖಂಡಿತ ಮಾಡಬೇಡಿ. ಇದರಿಂದ ಪರಿಸರ ಮಾಲಿನ್ಯ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.